ನಮಸ್ಕಾರ ವೀಕ್ಷಕರೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗಿದೆ. ಅತಿ ದೊಡ್ಡ ನರಮೇಧವೊಂದು ನಡೆದಿದೆ. ಇತ್ತೀಚೆಗೆ ಅಮೆರಿಕ ವೆನಿಜುವೆಲಾ ಅನ್ನುವ ಸಣ್ಣ ರಾಷ್ಟ್ರವನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದನ್ನು ನೀವು ಗಮನಿಸಿರಬಹುದು. ಇದೀಗ ಅಮೆರಿಕ ಮತ್ತೊಂದು ಭರ್ಜರಿ ಬೇಟೆ ಆಡಿದೆ. ಇರಾನ್ ಈಗ ಅಮೆರಿಕ ವಶದಲ್ಲಿ ಭಾರಿ ದೊಡ್ಡ ಬೆಳವಣಿಗೆ ಆಗಿದೆ. ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಅಮೆರಿಕ ಬಹಳ ಅಪಾಯಕಾರಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಅಂತಹ ಸನ್ನಿವೇಶ ಎದುರಾಗಿದೆ. ಟ್ರಂಪ್ ನಿರ್ಧಾರಕ್ಕೆ ಇರಾನ್ ಅಕ್ಷರಶಃ ಕಂಗಾಲಾಗಿ ಹೋಗಿದೆ. ಇರಾನ್ನಲ್ಲಿ ಸರ್ವಾಧಿಕಾರಿ ಆಯತೊಲ್ಲಾ ಖಮೇನಿ ವಿರುದ್ಧವಾಗಿ ಪ್ರತಿಭಟನೆಗಳು ನಡೀತಾ ಇದೆ. ಆ ಪ್ರತಿಭಟನೆ ದೇಶಾದ್ಯಂತ ಆ ಒಂದು ಕಿಚ್ಚು ಆವರಿಸಿದೆ. ಇಡೀ ದೇಶ ಹೊತ್ತಿ ಉರಿಯುವಂತೆ ಮಾಡಿದೆ. ಖಮೇನಿಯ ಕಟ್ಟರ್ ಇಸ್ಲಾಮಿಕ್ ಆಡಳಿತದ ವಿರುದ್ಧವಾಗಿ ಅಲ್ಲಿನ ಜನರೇ ತಿರುಗಿ ಬಿದ್ದಿದ್ದಾರೆ. ನಾವ್ಯಾವುದನ್ನು ಕೂಡ ಸಹಿಸಿಕೊಳ್ಳೋದಿಲ್ಲ, ಆತನ ಪದತ್ಯಾಗ ಆಗಲೇಬೇಕು ಅಂತ ಪಟ್ಟು ಹಿಡಿದು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬೀದಿಗಿಳಿದಿದ್ದಾರೆ. ಆರಂಭದಲ್ಲಿ ಪ್ರತಿಭಟನೆಯ ರೂಪದಲ್ಲಿದ್ದಂತಹ ಈ ಹೋರಾಟ ಬರ್ತಾ ಹಿಂಸಾತ್ಮಕ ಸ್ವರೂಪವನ್ನು ಪಡೆದುಕೊಳ್ತು. ಆಗ ಖಮೇನಿ ಏನ್ ಮಾಡ್ತಾನೆ, ಅಲ್ಲಿನ ಸೇನೆಯ ಮೂಲಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದವರನ್ನೇ ಹತ್ಯೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಅಲ್ಲಿನ ಪರಿಸ್ಥಿತಿ ನಿಜಕ್ಕೂ ಹೇಳತೀರದು. ಎಲ್ಲಿ ನೋಡಿದ್ರೂ ಹೆಣಗಳ ರಾಶಿ. 2,000ಕ್ಕೂ ಹೆಚ್ಚು ಜನರನ್ನ ಹತ್ಯೆ ಮಾಡಲಾಗಿದೆ. ಮತ್ತೊಂದು ಕಡೆ ಇರಾನ್ನ ಕರೆನ್ಸಿ ತಂಡ ಹೊಡೆದಿದೆ. ಹಾಗಾದ್ರೆ ಅಮೆರಿಕ ಇರಾನ್ ಮೇಲೆ ಯುದ್ಧವನ್ನ ಸಾರುತ್ತಾ, ಶರಣಾಗುತ್ತಾ ಇರಾನ್ ಅಮೆರಿಕ ವಶವಾದರೆ ಭಾರತಕ್ಕೆ ಲಾಭನ ನಷ್ಟನ? ಟ್ರಂಪ್ ಕಟು ನಿರ್ಧಾರ ಏನ್ ಗೊತ್ತಾ? ಈ ಬಾರಿನೂ ಸೆಡ್ಡು ಹೊಡಿತಾರಾ ಮೋದಿ? ಇರಾನ್ ಅಮೆರಿಕ ಸಂಘರ್ಷದಿಂದ ಜಗತ್ತಿಗೆ ಎದುರಾಗುವ ಸಂಕಷ್ಟ ಏನ್ ಗೊತ್ತಾ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಸ್ನೇಹಿತರೆ, ಇರಾನ್ ದೇಶದ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ, ಮತ್ತೊಂದು ಕಡೆ ಆತನ ವಿರೋಧಿ ಯುವರಾಜ ರೇಜಾ ಪಹ್ಲವಿ. ಈತ ಇರಾನ್ನಿಂದ ಗಡೀಪಾರಾಗಿ ಅಮೆರಿಕದ ಆಶ್ರಯದಲ್ಲಿದ್ದಾನೆ. ಖಮೇನಿ ವಿರೋಧಿ ಯುವರಾಜ ಆಗಿರುವಂತಹ ಈ ಪಹ್ಲವಿ ತಮ್ಮ ದೇಶದ ಜನರಿಗೆ ಅಮೆರಿಕಾದಿಂದಲೇ ಕರೆ ನೀಡಿದ್ದಾರೆ. ಆ ಮೂಲಕವಾಗಿ ರೊಚ್ಚಿಗೆಬ್ಬಿಸ್ತಾ ಇದ್ದಾರೆ. ವಿಶ್ವಾಸಘಾತಕ ಖಮೇನಿ ಮಂಡಿಯೂರುವಂತೆ ಮಾಡೋದೇ ನಮ್ಮ ಗುರಿ. ಮೊದಲು ನೀವು ಸರ್ಕಾರಿ ಜಾಗಗಳನ್ನು ವಶಪಡಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಮಾತ್ರ ಕೈ ಬಿಡಬೇಡಿ. ನಾನು ಶೀಘ್ರದಲ್ಲೇ ತಾಯ್ನಾಡಿಗೆ ಮರಳ್ತೀನಿ ಅನ್ನುವ ಸಂದೇಶವನ್ನು ಆತ ರವಾನಿಸಿದ್ದಾನೆ. ಇದರಿಂದ ಇರಾನ್ನಲ್ಲಿ ಜನ ಮತ್ತಷ್ಟು ಪ್ರಚೋದನೆಗೊಳಗಾಗಿದ್ದಾರೆ. ಸರ್ಕಾರಿ ಕಟ್ಟಡಗಳಿಗೆ ಬೆಂಕಿ ಹಚ್ಚುತ್ತಾ ಸಂಘರ್ಷವನ್ನು ತೀವ್ರಗೊಳಿಸ್ತಾ ಇದ್ದಾರೆ. ದೇಶದಲ್ಲಿ ಪ್ರತಿಭಟನೆಗಳು ತಾರಕಕ್ಕೇರ್ತಾ ಇದ್ದಂತೆ ಖಮೇನಿ ತನ್ನ ಸೇನಾ ಪಡೆಗಳನ್ನು ಬಳಸಿಕೊಂಡು ಪ್ರತಿಭಟನಾಕಾರರನ್ನ ನಿರ್ದಯವಾಗಿ ಸಾಯಿಸ್ತಾ ಇದ್ದಾನೆ. ಕೇವಲ 2 ದಿನದ ಅವಧಿಯಲ್ಲಿ 2,000ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಬರ್ತಾ ಇರುವಂತಹ ವರದಿ. ಇರಾನ್ನ ಆಸ್ಪತ್ರೆಗಳು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಹೆಣದ ರಾಶಿಗಳಿಂದ ತುಂಬಿ ಹೋಗಿವೆ. ಇನ್ನು ತುರ್ತು ವಾರ್ಡ್ಗಳಲ್ಲಿ ಒಂದರ ಮೇಲೊಂದು ಹೆಣಗಳನ್ನು ರಾಶಿ ಹಾಕಲಾಗ್ತಾ ಇದೆ ಅನ್ನೋದು ಇರಾನ್ನಿಂದ ಬರ್ತಾ ಇರುವಂತಹ ಮಾಹಿತಿ. ಈ ಮಧ್ಯೆ ಅಮೆರಿಕ ಮತ್ತು ಇಸ್ರೇಲ್ ಏನ್ ಮಾಡ್ತಾ ಇದೆ, ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನ ಮಾಡ್ತಾ ಇದೆ. ಟ್ರಂಪ್ ಈ ಮುಂಚೆ ಎಲ್ಲ ಯಾವ ರೀತಿಯಾಗಿ ಹೇಳ್ತಾ ಇದ್ರು, ತಾನು ಶಾಂತಿ ಪ್ರಿಯ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಆದ್ರೆ ಈಗ ಮಾಡ್ತಾ ಇರುವಂತದ್ದೇನು? ಇರಾನ್ ಬಗ್ಗೆ ಅವರು ನೀಡಿರುವಂತಹ ಹೇಳಿಕೆ ನಿಜಕ್ಕೂ ಬೇರೆ ರೀತಿಯಲ್ಲೇ ಇದೆ. ಇರಾನ್ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸ್ತಾ ಇದೆ, ಅಮೆರಿಕ ನೆರವು ನೀಡೋದಕ್ಕೆ ಸಿದ್ಧವಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಾಂಬ್ ಸಿಡಿಸಿದ್ದಾರೆ. ಸ್ನೇಹಿತರೆ, ಅಷ್ಟು ಮಾತ್ರ ಅಲ್ಲ, ಇರಾನ್ಗೆ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅವರು ಇರಾನಿನ ಅಧಿಕಾರಿಗಳೊಂದಿಗೆ ಸಭೆಗಳನ್ನು ನಡೆಸಬೇಕಿತ್ತು. ಆ ಸಭೆಗಳನ್ನು ಕೂಡ ರದ್ದು ಮಾಡಿದ್ದಾರೆ. ಈ ಟ್ರಂಪ್ ಅವರ ನಡೆ ಅಮೆರಿಕ ಯಾವುದೇ ಸಮಯದಲ್ಲಿ ದಾಳಿ ಮಾಡಬಹುದು ಅನ್ನುವ ಊಹಾಪೋಹಕ್ಕೂ ಕಾರಣ ಆಗಿದೆ. ಟ್ರಂಪ್ ಹೇಳಿಕೆಗಳು ಬಹಳ ಆಕ್ರಮಣಕಾರಿಯಾಗಿದೆ. ಇರಾನ್ ಸುತ್ತಮುತ್ತ ತಮ್ಮ ಸೇನಾ ಪಡೆಗಳ ಜಮಾವಣೆಯನ್ನು ಹೆಚ್ಚಿಸಿ ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸಬಹುದು ಅನ್ನುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇರಾನ್ ದಂಗೆಕೋರರಿಗೆ ತನ್ನ ಬೆಂಬಲ ಇದೆ ಅಂತ ಮತ್ತೊಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಕೂಡ ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಅದೆಲ್ಲವನ್ನ ಕೇಳಿಸ್ಕೊಂಡು ಇರಾನ್ ಸುಮ್ಮನೆ ಇರುತ್ತಾ? ಇರಾನ್ ಕೂಡ ಅಮೆರಿಕ ಏನಾದರೂ ದಾಳಿ ಮಾಡಿದ್ರೆ ತಾನು ಇಸ್ರೇಲ್ ಮೇಲೆ ದಾಳಿ ಮಾಡೋದಾಗಿ ಅಥವಾ ಯುದ್ಧ ಸಾರೋದಾಗಿ ಘೋಷಣೆಯನ್ನ ಮಾಡಿದೆ. ಆ ಮೂಲಕ ಇರಾನ್ನ ಆಂತರಿಕ ದಂಗೆ ಈಗ ಇಡೀ ಜಾಗತಿಕ ಮಟ್ಟದ ಸಂಘರ್ಷಕ್ಕೆ ನಾಂದಿ ಹಾಡುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದೆ. ಒಂದು ಕಡೆ ಇರಾನ್ನಲ್ಲಿ ನಡೀತಾ ಇರುವಂತಹ ಸಂಘರ್ಷ, ಮತ್ತೊಂದು ಕಡೆ ಟೆಕ್ನಾಲಜಿ ವಾರ್ ಕೂಡ ನಡೀತಾ ಇದೆ. ಎಸ್, ಡಿಜಿಟಲ್ ಯುದ್ಧ ನಡೀತಾ ಇದೆ. ಎಲೋನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಇರಾನ್ ಜನರಿಗೆ ಒಂದು ಆಶಾಕಿರಣವಾಗಿ ಇತ್ತು. ಆದರೆ ಉಚಿತವಾಗಿ ಇಂಟರ್ನೆಟ್ ಸೇವೆಯನ್ನು ಕೊಡ್ತಾ ಇದ್ರು. ಪ್ರತಿಭಟನಾಕಾರರಿಗೆ ಈ ಇಂಟರ್ನೆಟ್ ಸಿಗಬಾರದು ಅನ್ನೋ ರೀತಿಯಲ್ಲಿ ಇರಾನ್ ಸರ್ಕಾರ ಈ ಸ್ಟಾರ್ಲಿಂಕ್ ಅನ್ನ ಜಾಮ್ ಮಾಡ್ತಾ ಇದೆ. ಇದಕ್ಕೆ ರಷ್ಯಾ ಅಥವಾ ಚೀನಾ ಏನಾದರೂ ಸಾಥ್ ನೀಡಿದ್ಯಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿದೆ.
ನೋಡಿ, ಯಾವ ರೀತಿಯಾದಂತಹ ಗೇಮ್ ಅಂತ ಹೇಳಿದ್ರೆ ಇದು ಇತ್ತೀಚೆಗೆ ಈ ಇಂಟರ್ನೆಟ್ ನಿರ್ಬಂಧದ ನಡುವೆನೂ ಕೂಡ ಪ್ರತಿಭಟನಾಕಾರರಿಗೆ ನೆರವಾಗಬೇಕು ಅಂತ ಹೇಳಿ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಸೇವೆಯನ್ನು ಇರಾನ್ನಲ್ಲಿ ಸಕ್ರಿಯ ಮಾಡಲಾಗಿತ್ತು. ಅಂದರೆ ಉಪಗ್ರಹ ಆಧಾರಿತವಾದಂತಹ ಈ ಇಂಟರ್ನೆಟ್ ಸೇವೆ ಸರ್ಕಾರದ ನಿಯಂತ್ರಣಕ್ಕೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಜನರಲ್ಲಿ ಒಂದು ಭರವಸೆಯನ್ನು ಮೂಡಿಸುತ್ತೆ. ಆದರೆ ಈ ಭರವಸೆ ಮೇಲೆ ಈಗ ಪ್ರಶ್ನಾರ್ಥಕ ಚಿಹ್ನೆ ಮೂಡಿದೆ. ಇರಾನ್ನಲ್ಲಿ ಯಾವಾಗಿಂದ ಈ ಸಂಘರ್ಷ ಶುರುವಾಯಿತು ಅಲ್ಲಿಂದಲೂ ಕೂಡ ಜನರಿಗೆ ಇಂಟರ್ನೆಟ್ ಸೇವೆ ಸಿಗ್ತಾ ಇರಲಿಲ್ಲ. ಸ್ಟಾರ್ಲಿಂಕ್ ಆಶಾಕಿರಣವಾಗಿ ಬಂತು. ಆದರೆ ಈಗ ಈ ಸ್ಟಾರ್ಲಿಂಕ್ ಸಿಗ್ನಲ್ಗಳನ್ನು ತಡೆಯೋದಕ್ಕೆ ಇರಾನ್ ಸರ್ಕಾರ ಕಿಲ್ ಸ್ವಿಚ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಜಾಮಿಂಗ್ ಸಾಧನಗಳನ್ನು ಬಳಸಿಕೊಂಡು ಅದನ್ನು ಸ್ಥಗಿತ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ. ಜಾಗತಿಕವಾಗಿ ಒಟ್ಟಾರೆಯಾಗಿ ಒಂದು ಆತಂಕವಂತೂ ಮನೆ ಮಾಡಿದೆ. ಸ್ನೇಹಿತರೆ, ಇರಾನ್ ಹೇಳಿ ಕೇಳಿ ಮುಸ್ಲಿಂ ರಾಷ್ಟ್ರ. ಆದರೆ ಇರಾನ್ ಸಂಘರ್ಷದ ಕುರಿತಾಗಿ ಯಾವುದೇ ಮುಸ್ಲಿಂ ರಾಷ್ಟ್ರಗಳು ಇತ್ತೀಚೆಗೆ ಮಾತಾಡಿರಲಿಲ್ಲ. ಇದೇ ಮೊದಲು ಅನ್ನುವಂತೆ ಈ ವಿಷಯದ ಬಗ್ಗೆ ಮುಸ್ಲಿಂ ರಾಷ್ಟ್ರವೊಂದು ಮಾತನಾಡ್ತಾ ಇದೆ. ಆ ರಾಷ್ಟ್ರ ಅಥವಾ ದೇಶ ಬೇರಾವುದು ಅಲ್ಲ, ಕತಾರ್ನಲ್ಲಿರುವಂತಹ ಅಮೆರಿಕದ ವಾಯುನೆಲೆಯಲ್ಲಿ ಒಂದಷ್ಟು ಚಟುವಟಿಕೆ ನಡೀತಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಹೀಗಿರುವಾಗ ಇರಾನ್ ಮತ್ತು ಅಮೆರಿಕ ನಡುವೆ ಏನಾಗಬಹುದು ಅನ್ನೋದನ್ನು ಕತಾರ್ ಈಗ ಬಹಿರಂಗಪಡಿಸಿದೆ. ಕತಾರ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಜೀದ್ ಅಲ್ ಅನ್ಸಾರಿ, ಯಾವುದೇ ಉಲ್ಬಣವು ಪ್ರದೇಶ ಮತ್ತು ಅದರಾಚೆಗೆ ವಿನಾಶಕಾರಿ ಪರಿಣಾಮಗಳನ್ನು ಬೀರುತ್ತದೆ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ದರಿಂದ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇದನ್ನು ತಪ್ಪಿಸೋದಕ್ಕೆ ಬಯಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಟ್ರಂಪ್ ಮಾತ್ರ ಸುಮ್ಮನೆ ಇಲ್ಲ. ಟ್ರಂಪ್ ಪ್ರತಿ ಕ್ಷಣಕ್ಕೂ ಇರಾನ್ನ ಜನರನ್ನ ರೊಚ್ಚಿಗೆಬ್ಬಿಸ್ತಾ ಇದ್ದಾರೆ. ಇರಾನ್ನ ಕ್ರೂರ ನಾಯಕರು ಅಮಾಯಕ ಜನರನ್ನ ಕೊಲ್ತಾ ಇದ್ದಾರೆ, ಇದು ತಪ್ಪು, ಇದನ್ನು ನಾವು ಸಹಿಸೋದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದರೆ ಪ್ರತಿಭಟನಾಕಾರರಿಗೆ ಅವರು ನೇರವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಟ್ರಂಪ್ ಅವರ ಈ ಹೇಳಿಕೆಯನ್ನು ಗಮನಿಸಿದ್ರೆ ನಿಜವಾಗ್ಲೂ ಅವರು ಇರಾನ್ನಲ್ಲಿ ಶಾಂತಿ ಸ್ಥಾಪನೆಯ ಉದ್ದೇಶವನ್ನು ಹೊಂದಿದ್ದಾರೆ ಅಂತ ಅನಿಸ್ಬೋದು ಮೇಲ್ನೋಟಕ್ಕೆ. ಆದರೆ ಈ ನೊಬೆಲ್ ಶಾಂತಿ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿರುವಂತಹ ಟ್ರಂಪ್ ಅವರು ಇರಾನ್ ಮೇಲೆ ಇಂಡೈರೆಕ್ಟ್ಲಿ ಆಕ್ರಮಣಕಾರಿಯಾಗಿ ವರ್ತಿಸ್ತಾ ಇದ್ದಾರೆ. ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ಯಾಕಂದರೆ ಏನೇ ಮಾಡಿದ್ರೂ ಅದರಿಂದ ತನ್ನ ದೇಶಕ್ಕೆ ಲಾಭ ಮಾಡಿಕೊಳ್ಳೋದು ಟ್ರಂಪ್ ಅವರ ಹುಟ್ಟುಗುಣ. ಇರಾನ್ ವಿಷಯದಲ್ಲೂ ಅವರು ಅದನ್ನೇ ಮಾಡ್ತಾ ಇರೋದು ಅನ್ನೋದು ಸ್ಪಷ್ಟವಾಗಿದೆ. ಪ್ರಸ್ತುತ ಇರುವಂತಹ ಇರಾನ್ನ ಖಮೇನಿ ಸರ್ಕಾರ ಅಮೆರಿಕದ ಹಿತಾಸಕ್ತಿಗೆ ಪೂರಕವಾಗಿಲ್ಲ. ಅದಲ್ಲದೆ ಸದ್ಯದ ಇರಾನ್ನ ರಾಜಕೀಯ ವ್ಯವಸ್ಥೆಯನ್ನು ಅಮೆರಿಕ ಒಪ್ಪಿಕೊಳ್ತಾ ಇಲ್ಲ. ಆದರೆ ಪಹಲವಿ ಗಡಿಪಾರಾಗೋದಕ್ಕೂ ಮುಂಚೆ ಪರಿಸ್ಥಿತಿ ಈ ರೀತಿಯಾಗಿರಲಿಲ್ಲ. ಅಂದರೆ 1979ರಲ್ಲಿ ಏನು ರಾಜಕೀಯ ಕ್ರಾಂತಿ ನಡೀತು ಇರಾನ್ನಲ್ಲಿ, ಆ ಸಂದರ್ಭದಲ್ಲಿ ಅವತ್ತಿನ ರಾಜ ಮೊಹಮ್ಮದ್ ರೆಜಾ ಪಹಲವಿ ಪಶ್ಚಿಮ ರಾಷ್ಟ್ರಗಳಿಗೆ ಪೂರಕವಾಗಿ ಆಡಳಿತವನ್ನು ನಡೆಸ್ತಾ ಬಂದಿದ್ರು. ಅದು ತೈಲದ ವಿಚಾರದಲ್ಲಾಗಿರ್ಬೋದು, ರಕ್ಷಣೆ, ಪ್ರಾದೇಶಿಕ ರಾಜಕೀಯ ಎಲ್ಲ ವಿಷಯದಲ್ಲೂ ಪಹಲವಿ ಆಡಳಿತ ಅಮೆರಿಕದ ಹಿತಾಸಕ್ತಿಗೆ ಪೂರಕವಾಗಿತ್ತು. ಹೀಗಾಗಿ ಖಮೇನಿಯನ್ನು ಅಧಿಕಾರದಿಂದ ಕೆಳಗಿಳಿಸಿ ಪಹಲವಿಯನ್ನು ಪುನಃ ಪ್ರತಿಷ್ಠಾಪಿಸುವುದು ಟ್ರಂಪ್ ಅವರ ಗುರಿ. ಅದಕ್ಕಾಗಿ ಅಲ್ಲಿನ ಆಂತರಿಕ ಸಂಘರ್ಷವನ್ನು ಟ್ರಂಪ್ ದಾಳವಾಗಿ ಬಳಸ್ತಾ ಇರೋದು ಈಗ ಬಹಿರಂಗವಾಗಿ ಕಾಣಿಸ್ತಾ ಇದೆ. ನೋಡಿ, ಜಾಗತಿಕವಾಗಿ ಯಾವುದೇ ಎರಡೂ ದೇಶಗಳ ನಡುವೆ ಸಂಬಂಧ ಹಳಿಸೋದ್ರೆ ಅಥವಾ ಚೆನ್ನಾಗಾಯಿತು ಅಂದರೆ ಆ ಎರಡೂ ದೇಶಗಳಿಗೆ ಮಾತ್ರ ಅದು ಸೀಮಿತ ಆಗಿರುವುದಿಲ್ಲ. ಅವು ಜಗತ್ತಿನ ಬೇರೆ ರಾಷ್ಟ್ರಗಳ ಮೇಲೂ ಸಹಜವಾಗಿಯೇ ಒಂದಷ್ಟು ಪರಿಣಾಮಗಳನ್ನು ಬೀರುತ್ತವೆ. ಪ್ರಸ್ತುತ ಇರಾನ್ನಲ್ಲಾಗ್ತಾ ಇರುವಂತಹ ಬೆಳವಣಿಗೆ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದು ಬಹಳ ಮುಖ್ಯವಾದಂತಹ ವಿಚಾರ. ಅಮೆರಿಕ ಅಂದುಕೊಂಡಂತೆ ಖಮೇನಿ ಸರ್ಕಾರ ಪತನ ಆಗಿ ಮತ್ತೆ ಪಹಲವಿ ಆಡಳಿತ ಏನಾದರೂ ಮರುಜಾರಿಯಾದರೆ ಭಾರತಕ್ಕೆ ಲಾಭಕ್ಕಿಂತ ನಷ್ಟನೇ ಹೆಚ್ಚು ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ನಮಗೆ ಕಾಣಿಸ್ಕೊಳ್ಳೋದೇ ಭಾರತದ ವ್ಯಾಪಾರಕ್ಕೆ ಬಹುಮುಖ್ಯವಾದಂತಹ ಚಬಹಾರ್ ಬಂದರು ಇರಾನ್ನ ನಿಯಂತ್ರಣದಲ್ಲಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಪಾಕಿಸ್ತಾನದ ಮಾರ್ಗದ ಮೇಲೆ ಅವಲಂಬಿತವಾಗದೆ ಅಫ್ಘಾನಿಸ್ತಾನ, ಮಧ್ಯ ಏಷ್ಯಾ ಮತ್ತು ರಷ್ಯಾಕ್ಕೆ ನೇರವಾಗಿ ಭೂಮಾರ್ಗದ ಮೂಲಕವಾಗಿ ವ್ಯಾಪಾರ ಮಾಡೋದಕ್ಕೆ ಭಾರತಕ್ಕಿರುವಂತಹ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಈ ಬಂದರು. ಭಾರತ ಬಹಳ ವರ್ಷಗಳಿಂದ ಇದರ ಅಭಿವೃದ್ಧಿಗಾಗಿ ಕೋಟ್ಯಾಂತರ ಹಣವನ್ನು ಖರ್ಚು ಮಾಡ್ತಾ ಬಂದಿದೆ. ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡ್ತಾ ಇರೋ ವಿಚಾರಕ್ಕೆ ಈಗಾಗಲೇ ಅಮೆರಿಕ ಕೋಪಗೊಂಡಿದೆ. ಅದರಿಂದಾಗಿ ಭಾರತ ಅಮೆರಿಕ ಸಂಬಂಧ ಹದಗೆಟ್ಟಿದೆ. ಇನ್ನು ನಮ್ಮ ಸರಕುಗಳ ಮೇಲೆ ಟ್ರಂಪ್ ಅತೀ ಕಠಿಣವಾದಂತಹ 50% ತೆರಿಗೆಯನ್ನು ವಿಧಿಸಿದ್ದಾರೆ. ಒಂದು ವೇಳೆ ಏನಾದರೂ ಈಗ ಇರಾನ್ ಮತ್ತು ಅಮೆರಿಕ ಹತ್ತಿರ ಆದರೆ ಆಗ ಖಂಡಿತವಾಗ್ಲೂ ಇರಾನ್ ಅಮೆರಿಕದ ಒತ್ತಡಕ್ಕೆ ಸಿಲುಕಬೇಕಾಗುತ್ತೆ. ಆಗ ಇರಾನ್ ಭಾರತಕ್ಕೆ ಈ ಚಬಹಾರ್ನ ಬಳಕೆಯನ್ನು ನಿರ್ಬಂಧಿಸಬಹುದು, ಅಂದರೆ ಆ ಬಂದರುವಿನ ಬಳಕೆಯನ್ನು ನಿರ್ಬಂಧಿಸಬಹುದು. ಇದರಿಂದಾಗಿ ಏನಾಗುತ್ತೆ, ಭಾರತಕ್ಕೆ ಸರಕು ಸಾಗಾಟ ಬಹಳ ಕಷ್ಟ ಆಗುತ್ತೆ. ಬಂದರು ಇಲ್ಲ ಅಂತ ಹೇಳಿದ್ರೆ ನಾವು ದುಬಾರಿ ವಿಮಾನ ಮಾರ್ಗಗಳ ಮೂಲಕವಾಗಿ ಸಾಗಣೆ ಮಾಡಬೇಕಾಗುತ್ತೆ ಅನಿವಾರ್ಯವಾಗಿ. ಅದು ಅತಿ ಹೆಚ್ಚಿನ ವೆಚ್ಚ ಅದಕ್ಕೆ ತಗುಲುತ್ತೆ. ಇನ್ನು ಉಳಿದಿರೋದು ಅಂತ ಹೇಳಿದ್ರೆ ಪಾಕಿಸ್ತಾನದ ಮಾರ್ಗದ ಮೇಲೆ ಅವಲಂಬಿತವಾಗಬೇಕಾಗುತ್ತೆ. ಇದು ಕೂಡ ಈ ಸಂದರ್ಭದಲ್ಲಿ ಬಹಳ ಕಷ್ಟ. ಈ ಎಲ್ಲ ವಿಚಾರಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕರೆನ್ಸಿ ಮೇಲೆ ಅತಿ ದೊಡ್ಡ ಪರಿಣಾಮ ಈಗಾಗಲೇ ಬಿದ್ದಿದೆ. ಇರಾನ್ನಲ್ಲಿ ನಡೀತಾ ಇರುವಂತಹ ಭಾರಿ ಪ್ರತಿಭಟನೆ ಹಾಗೆ ಅಮೆರಿಕದ ಸುಂಕ ಸಮರದಿಂದಾಗಿ ಇರಾನ್ ಕರೆನ್ಸಿ ಅಕ್ಷರಶಃ ತಂಡ ಹೊಡೆದಿದೆ. ರಿಯಲ್ ಮೌಲ್ಯ ಭಾರಿ ಕುಸಿತಗೊಂಡಿದೆ. ಈಗ ಒಂದು ಅಮೆರಿಕನ್ ಡಾಲರ್ಗೆ
ಬರೋಬ್ಬರಿ 10,92,500 ರಿಯಲ್ಗೆ ಸಮನಾಗಿದೆ. ನೋಡಿ ಎಂತಹ ಪರಿಸ್ಥಿತಿ ಬಂದಿದೆ ಅಂತ. ಇನ್ನು ಇರಾನ್ನ ವಾರ್ಷಿಕ ಹಣದುಬ್ಬರದ ದರ ಡಿಸೆಂಬರ್ನಲ್ಲಿ 42.2% ಏರಿಕೆಯಾಗಿದೆ. ಹಣದುಬ್ಬರ ಏರಿಕೆಯಾಗಿದ್ರೂ ಈ ವಿಚಾರವನ್ನು ಸರ್ಕಾರ ಬಹಿರಂಗಪಡಿಸದೆ ಮುಚ್ಚಿಟ್ಟಿತ್ತು. ಇದರಿಂದ ವಸ್ತುಗಳ ಬೆಲೆಗಳು ಮತ್ತಷ್ಟು ಏರಿಕೆಯಾದವು. ಇದ್ಯಾವುದು ಒಂದು ದಿನದಲ್ಲಿ ಆಗಿರುವಂಥದ್ದಲ್ಲ, ಒಂದಕ್ಕೊಂದು ಜಾಗತಿಕವಾಗಿ ನಡೀತಾ ಇರುವಂತಹ ಘಟನಾವಳಿಗಳಿಗೆ ಲಿಂಕ್ ಇದೆ. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಇಸ್ರೇಲ್ ವಿರುದ್ಧದ ಹೋರಾಟದಲ್ಲಿ ಇರಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಹಮಾಜ್ ಉಗ್ರರಿಗೆ ಬೆಂಬಲವನ್ನು ಕೊಡುತ್ತೆ. ಆಗ ಇರಾನ್ ತೈಲ ಮಾರಾಟಕ್ಕೆ ಅಮೆರಿಕ ಒಂದು ಕಠಿಣ ನಿರ್ಬಂಧವನ್ನು ಹೇರುತ್ತೆ. ಇದರಿಂದಾಗಿ ಇರಾನ್ ಆರ್ಥಿಕತೆಗೆ ಮತ್ತಷ್ಟು ಪೆಟ್ಟು ಬೀಳ್ತು. ಅಮೆರಿಕ ದೊಡ್ಡಣ್ಣ ಅನ್ನೋದನ್ನ ಒಪ್ಪಿಕೊಳ್ಳೇಬೇಕು ಅವರೆಲ್ಲ. ಟ್ರಂಪ್ ಎಂತಹ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಅಂದರೆ ತೈಲ ರಫ್ತಿಗೆ ನಿರ್ಬಂಧ ಹೇರೋದ್ರ ಜೊತೆಗೆ ವಿದೇಶಿ ಕರೆನ್ಸಿಗೆ ಪ್ರವೇಶವನ್ನು ನಿರ್ಬಂಧಿಸಿದ್ರು. ಇದರಿಂದಾಗಿ ಇರಾನ್ ಈಗ ಆರ್ಥಿಕ ಹಿಂಜರಿತದ ಬೆದರಿಕೆಯನ್ನು ಎದುರಿಸ್ತಾ ಇದೆ. ವೆನಿಜುವೆಲಾ ರಾಷ್ಟ್ರ ಕೂಡ ಅದೇ ರೀತಿಯಾಗಿ ತತ್ತರಿಸಿ ಹೋಗಿದ್ದು. ಇರಾನ್ನ ಕರೆನ್ಸಿ ಯಾವ ರೀತಿಯಾಗಿ ಪತನಗೊಳ್ತು ಅಂತ ಹೇಳಿದ್ರೆ 1979ರಲ್ಲಿ ಇರಾನ್ ಕ್ರಾಂತಿ ಸಮಯದಲ್ಲಿ $1 ಅಮೆರಿಕನ್ ಡಾಲರ್ಗೆ 70 ಇರಾನ್ ರಿಯಲ್ ಮೌಲ್ಯವನ್ನು ಹೊಂದಿತ್ತು. ಆದರೆ ಈಗ 2026ರ ಆರಂಭದ ವೇಳೆಗೆ ಅದು 1.4 ಮಿಲಿಯನ್ ರಿಯಲ್ಗಳನ್ನು ದಾಟಿದೆ. ಹಾಗಾಗಿ 4 ದಶಕಗಳಲ್ಲಿ ಇರಾನ್ ಕರೆನ್ಸಿಯ ಮೌಲ್ಯ ಸುಮಾರು 20,000 ಪಟ್ಟು ಕಳೆದುಕೊಂಡಿದೆ ಅಂತ ಹೇಳ್ಬೋದು. ಈ ಹಣದುಬ್ಬರದಿಂದಾಗಿ ಜನ ತತ್ತರಿಸಿ ಹೋಗಿರೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಅತಿಯಾದ ಧಾರ್ಮಿಕತೆ ಹೆಸರಲ್ಲಿ ಕೆಲವೊಂದಷ್ಟು ಆಚರಣೆಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಇರಿಟೇಟ್ ಮಾಡ್ತಾ ಇದೆ ಅಲ್ಲಿನ ಜನಕ್ಕೆ. ಹೀಗಾಗಿ ಈ ಬಾರಿ ಮಾತ್ರ ಬಿಡೋದೇ ಇಲ್ಲ ಅಂಥೇಳಿ ಇಡೀ ಇರಾನ್ನ ಇಸ್ಲಾಮಿಕ್ ಗಣರಾಜ್ಯದ 47 ವರ್ಷಗಳ ಇತಿಹಾಸದಲ್ಲಿ ಇದು ಅತಿ ದೊಡ್ಡ ದಂಗೆ ಅಂತ ಹೇಳ್ಬೋದು. ಖಮೇನಿ ಆಡಳಿತವನ್ನು ಕಿತ್ತೊಗಿತೀವಿ ಅನ್ನೋ ಗುರಿಯೊಂದಿಗೆ ಅವರು ಪ್ರತಿಭಟನೆಗಿಳಿದಿದ್ದಾರೆ. ಸಾಯಿಸಿದ್ರೂ ಕೂಡ ನಾವು ಬಿಡೋದಿಲ್ಲ ಅಂತ ಹೇಳಿ ಪ್ರತಿನಿತ್ಯ ಈ ದಂಗೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಇದಿಷ್ಟು ಇರಾನ್ನ ಆಂತರಿಕ ಸಂಘರ್ಷದ ಕುರಿತಾಗಿ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಇರಾನ್ ಸಂಪೂರ್ಣವಾಗಿ ಅಮೆರಿಕ ವಶವಾಗುತ್ತಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.